ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಗ್ರಿಲ್ ಮುಂದುವರೆದಿದೆ. ಮೂರನೇ ದಿನದ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆ ಸದ್ಯ ಅಂತ್ಯವಾಗಿದೆ. ಮತ್ತೆ ನಾಳೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ಟೀಮ್ ಅವರಿಗೆ ತಿಳಿಸಿರೋದು. ಇಂದು ಕೂಡ ಅನನ್ಯ ಭಟ್ ಕುರಿತು ದಾಖಲೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತೆ ನಾಳೆ ವಿಚಾರಣೆಗೆ ಬರಬೇಕು ಅಂತ ಅವರಿಗೆ ಹೇಳಿ ಕಳಿಸಿದ್ದಾರೆ. ಇಂದು ಕೂಡ ಅನನ್ಯ ಭಟ್ ಕುರಿತು ದಾಖಲೆಗಳನ್ನ ಅಧಿಕಾರಿಗಳು ಕೇಳಿದ್ದಾರೆ. ಅದ್ಯಾವುದನ್ನೂ ನೀಡದೆ ತಡಬಡಾಯಿಸಿದ ಸುಜಾತಾ ಭಟ್, ಇದು ಬುರುಡೆ ಗ್ಯಾಂಗ್ನ ಷಡ್ಯಂತ್ರ, ಅವರು ಹೇಳಿದ ಹಾಗೆ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿರೋದು. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ದೂರನ್ನ ನಾನು ವಾಪಸ್ ಪಡೀತೀನಿ ಅನ್ನೋದು ಸುಜಾತಾ ಭಟ್ ಹೇಳಿಕೆ. ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಸದ್ಯ ಸುಜಾತಾ ಭಟ್ ಕಣ್ಣೀರನ್ನ ಇಟ್ಟು ನಾನು ಕೇಸನ್ನ ವಾಪಸ್ ತಗೊಳ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿರೋದು. ಮೂರನೇ ದಿನ ಸಹ ಸುಜಾತಾ ಭಟ್ಗೆ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಿಚಾರಣೆಯನ್ನ ನಡೆಸಿದ್ರು. ಮತ್ತೆ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಇವತ್ತು ಮೂರನೇ ದಿನ, ಇವತ್ತು ಎಷ್ಟೊತ್ತವರೆಗೂ ಅವ್ರನ್ನ ವಿಚಾರಣೆ ಮಾಡಿದ್ರು, ಇನ್ನು ನಾಳೆ ಎಷ್ಟೊತ್ತಿಗೆ ಬರ್ತಿದ್ದಾರೆ ಅವರು? ಇವತ್ತು ಏನೇನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ? ಅರ್ಪಿತಾ, ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಂತಹ ಸುಜಾತಾ ಭಟ್ಗೆ ಬೆಳಿಗ್ಗೆಯಿಂದಲೂ ಕೂಡ ರಾತ್ರಿ 10 ಗಂಟೆ ತನಕ ವಿಚಾರಣೆಯನ್ನ ಎದುರಿಸಿದ್ದಾರೆ. ಸೊ ಈ ವೇಳೆ ಸಾಕಷ್ಟು ಮಹತ್ವದ ವಿಚಾರಗಳನ್ನ ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ಕೆದಕಿದ್ದಾರೆ. ನಿನ್ನೆ ಅಷ್ಟೇ ಬುರುಡೆ ಷಡ್ಯಂತ್ರ ಹೇಗಿತ್ತು, ಯಾರೆಲ್ಲ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿದ್ರು. ಇವತ್ತಿನ ತನಿಖೆಯಲ್ಲಿ ಒಬ್ಬ ಪ್ರಭಾವಿ ಮಂಡ್ಯ ಮೂಲದ ವ್ಯಕ್ತಿ ಒಬ್ರು ಇವರ ಸಂಪರ್ಕಕ್ಕೆ ಬಂದಿದ್ರು ಅಂತ ಹೇಳಿದ್ರು. ಆದ್ರೆ ಅದರ ಸ್ಪಷ್ಟ ಹೆಸರನ್ನ ಹೇಳಿರ್ಲಿಲ್ಲ. ಅದೇ ವಿಚಾರವನ್ನ ಕೆದಕುವಂತಹ ಪ್ರಯತ್ನ ಸಂಜೆಯಿಂದ ಕೂಡ ನಿರಂತರವಾಗಿ ಅಧಿಕಾರಿಗಳು ಮಾಡ್ತಾ ಇದ್ರು. ಆದ್ರೆ ಈವರೆಗೂ ಕೂಡ ಸ್ಪಷ್ಟ ಹೆಸರನ್ನ ಹೇಳಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಕ್ಲಾರಿಟಿ ಸಿಗ್ಲಿಲ್ಲ. ಮತ್ತೆ ನಾಳೆ ಒಂದು 10 ಗಂಟೆ ಸುಮಾರಿಗೆ ಮತ್ತೆ ವಿಚಾರಣೆಗೆ ಹಾಜರಾಗ್ಬೇಕು ಅನ್ನುವಂಥದ್ದನ್ನ ಸೂಚಿಸಿದ್ದಾರೆ. ಅದರಂತೆ ಮತ್ತೆ ನಾಳೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಸೊ ಹೀಗೆ ಒಂದೊಂದು ಸ್ಫೋಟಕ ಮತ್ತೆ ಸತ್ಯಾಂಶಗಳನ್ನ ಹೇಳುವಂತಹ ಪ್ರಯತ್ನವನ್ನ ಈಗ ಸುಜಾತಾ ಭಟ್ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಸತ್ಯವನ್ನ ನಾನು ಹೇಳ್ತೀನಿ, ಆದ್ರೆ ನಾನು ಏನ್ ದೂರನ್ನ ಕೊಡ್ಲಿಕ್ಕೆ ಆರಂಭದಲ್ಲಿ ಬಂದೆ, ಆ ದೂರನ್ನ ಈಗ ವಾಪಸ್ ಪಡಿತೀನಿ, ನನ್ನನ್ನ ಬಿಟ್ಟು ಬಿಡಿ, ಯಾವುದೇ ಕಾರಣಕ್ಕೂ ನಂದು ಇದ್ರಲ್ಲಿ ತಪ್ಪಿಲ್ಲ ಅಥವಾ ನಾವ್ ಯಾವ್ದು ಕೂಡ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಈ ಕೇಸನ್ನ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ನೇರವಾಗಿ ಹೇಳಿದ್ದಾರೆ. ಇದರಿಂದ ಮತ್ತೆ ಏನು ನನ್ನನ್ನ ವಶಕ್ಕೆ ಪಡಿಬಹುದು ಅನ್ನುವಂತಹ ಆತಂಕ ಸುಜಾತಾ ಭಟ್ಗೂ ಕೂಡ ಹೆಚ್ಚಾಗಿದೆ. ಅರ್ಪಿತಾ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.